ಸುಮಾರು 20 ವರ್ಷ ಆಯಿತು. ಅಲ್ಲಿಂದ ಇಲ್ಲಿವರೆಗೂ ನಮಗೆ ದುಡ್ಡು ಏನು ಕೊಟ್ಟಿಲ್ಲ. ನಾವು ಭಾಳ ತೊಂದರೆ ಇದ್ದೀವಿ, ಬಡವರು ನಾವು. ಹಾಗಾಗಿ ನಿಮ್ಮ ಹತ್ರ ನಾವು ಕೇಳ್ಕೊಳ್ಳೋಣ ಅಂತೇಳಿ ಬಂದಿದ್ದೀವಿ. ಎಷ್ಟು ವರ್ಷ ಆಯ್ತು ಹೋಗಿ? ನಾವು ಹೋಗಿ 20 ವರ್ಷ ಆಯ್ತು. ಯಾವ ಯೋಜನೆಗೆ ಅಂತ ಇದು ಮಾಡ್ಕೊಂಡಿದ್ರು? ನಾವು ನೀರಾವರಿ ಯೋಜನೆ ಏನಂತ ಹೇಳಿದ್ರು? ಅವ್ರು ಏನು ನಮಗೆ ಮಾಹಿತಿನೇ ಕೊಟ್ಟಿಲ್ಲ. ಈಗ ಅಮೌಂಟ್ ಎಷ್ಟು ಬರಬೇಕು ಅಂತ ಕೋರ್ಟ್ ಅಲ್ಲಿ ಇದಾಗಿದೆ, ಆದೇಶ ಆಗಿದೆ. ಕೋರ್ಟಲ್ಲಿ ನಮ್ಮ ಲಾಯರ್ ಸಾಹೇಬರು ಏನು ಹೇಳ್ತಾರೆ. ಯಾವ ಊರು? ಪ್ರಧಾನ ಹಿರಿಯ ಸಿವಿಲ್ ನ್ಯಾಯಾಲಯವು ಎಕ್ಸಿಕ್ಯೂಷನ್ 203/2025 ಇದು ಹಾಸನ ತಾಲೂಕು ಕಟ್ಟಾಯ ಹೋಬಳಿ ಬ್ಯಾಡರಳ್ಳಿ ಗ್ರಾಮದ ಬಿಟಿ ಶಿವಶಂಕರ್ ಅಂತ ಪ್ರಕರಣ ಸ್ವಾಮಿ. ಇದರಲ್ಲಿ 33 ಗುಂಟೆ ಜಮೀನು 2009ರಲ್ಲಿ ಮುಳುಗಡೆ ಆಯ್ತು. ಅಂದ್ರೆ ಹೆಚ್ಚು ನ್ಯಾಯಾಲಯ ಉದ್ದೇಶಕ್ಕೆ ಅದು ಸ್ವಾಧೀನ ಆಯ್ತು. ಸ್ವಾಧೀನ ನಂತರ ಹಾಸನ ಪ್ರಧಾನ ಸಿವಿಲ್ ನ್ಯಾಯಾಲಯದಲ್ಲಿ ಕೇಸ್ ನಡೆದು ಇತ್ಯರ್ಥ 2014ರಲ್ಲಿ ಮುಗಿತು. ಮತ್ತು ಹೈಕೋರ್ಟಿಗೂ ಸಹ ಅಪೀಲು ಅಲ್ಲಿ ಇದು ಸಹ ನಮ್ಮ ಪರವಾಗಿ ಆರ್ಡರ್ ಆಯಿತು. ಆರ್ಡರ್ ಆಗಿ ಈಗ ಸುಮಾರು 1,08,8,343 ರೂಪಾಯಿ ಈಗ ಅವಾರ್ಡ್ ಅಮೌಂಟ್ ಇದೆ. ಅದಕ್ಕೆ ಅವರು ಇಲ್ಲಿವರೆಗೂ ಸಹ ಹಣವನ್ನ ಕಟ್ತೇ ಇಲ್ಲ. ಸುಮ್ಮನೆ ಹಣ ಕಟ್ಟಿಸ್ತಿರೋದ್ರಿಂದ ಆ ಡೇಟ್ ಸುಮಾರು 15 ವರ್ಷದಿಂದ ಹಣ ಕೊಡದೆ ಒಬ್ಬ ರೈತರಿಗೆ ಈಗ ಅವರ ಜಮೀನು ಸಹ ಪೂರ್ತಿ ಮುಳುಗಡೆ ಆಗಿ ಜಮೀನು ಸ್ವಾಧೀನ ಆಗಿ ಅವ್ರ ಮಕ್ಕಳು ವಿದ್ಯಾಭ್ಯಾಸ ಆಗಿರ್ಬೋದು ಅಥವಾ ಅವರ ಜೀವನ ಖರ್ಚಿಗೆ ಏನು ಸಹ ಅವರಿಗೆ ಸಿಗದೇ ಇರೋದ್ರಿಂದ ಅವನು ಹತಾಶ ಸ್ಥಿತಿಗೆ ಶಿವಶಂಕರ್ ತಲುಪಿದ್ದಾರೆ. ಇವತ್ತು ನಾವು ತಮ್ಮಿಂದ್ರ ಮುಖಾಂತರ ಅಥವಾ ಜಪ್ತಿದಾರರ ಮುಖಾಂತರ ಇವತ್ತು ಬಂದು ಇವತ್ತು ಹಾಸನದ ವಿಶೇಷ ಭೂಸ್ವಾಧೀನ ಅಧಿಕಾರಿಯನ್ನ ಇವತ್ತು ನಾವು ಜಪ್ತಿ ಮಾಡ್ತೀವಿ. ಇವರೇ ಶಿವಶಂಕರ್ ಅಂತ ಹೇಳ್ಬಿಟ್ಟು ಏಜ್ ಆಗಿ ಸುಮಾರು 60 ವರ್ಷ ವಯಸ್ಸಾಗಿದೆ. ಅವರು ವಕೀಲರೇ ನಮ್ದು ಜಮೀನು ಪರಿಹಾರ ಕೊಡಿಸಿ ಅಂತ ಕೇಳ್ತಾರೆ. ನಾವು ಇಲ್ಲಿಂದ ನೋಡಿ ಕರ್ನಾಟಕ ಉಚ್ಚ ನ್ಯಾಯಾಲಯ ಸಹ ಆರ್ಡರ್ ಮಾಡಿದೆ. ಇವರಿಗೆ 33 ಗುಂಟೆಗೆ ಅಮೌಂಟ್ ಅಂತ ಡಿಕ್ಲೇರ್ ಸಹ ಮಾಡಿದೆ. ಆದ್ರೆ ಇಲ್ಲಿವರೆಗೂ ಸಹ ವಿಶೇಷ ಭೂಸ್ವಾಧೀನಾಧಿಕಾರಿ ಅವರು ಹಣವನ್ನ ಕಟ್ತಾ ಇಲ್ಲ. ನ್ಯಾಯಾಲಯಕ್ಕೆ ಠೇವಣಿಯನ್ನ ಮಾಡ್ತಾ ಇಲ್ಲ. ಠೇವಣಿ ಮಾಡದೇ ಇರೋದ್ರಿಂದ ನಾವು ಅಮೇಂದು ನ್ಯಾಯಾಲಯದ ಜಾರಿಕಾರರು ಜಪ್ತಿದಾರರಿಂದ ಕರ್ಕೊಂಡ್ಬಂದು ಇವತ್ತು ಟೇಬಲ್ಲು, ಕಂಪ್ಯೂಟರು, ಚೇರ್ಸು ಮತ್ತೆ ಏನು ಪೀಠೋಪಕರಣಗಳು ಎಲ್ಲನೂ ಸಹ ಇವತ್ತು ಜಪ್ತಿ ಮಾಡ್ತಿದ್ವಿ. ಇನ್ನೊಂದು ಪ್ರಕರಣ ದೊಡ್ಡ ಹೇಳಿದ್ದು ಎಕ್ಸಿಕ್ಯೂಷನ್ 148/2025 ಈ ಪ್ರಕರಣ ತಿಮ್ಮೇಗೌಡ ಅಂತ ಹೇಳ್ಬಿಟ್ಟು ಇದು ಸಹ ಕಟ್ಟಾಯ ಹೋಬಳಿ ಕಿತ್ತನೆ ಗ್ರಾಮದ ವ್ಯಕ್ತಿ. ಸೊ ಅವನು ಸುಮಾರು 20 ಲಕ್ಷ ಪರಿಹಾರ ಸುಮಾರು ಅವರು ಸಹ 15 ವರ್ಷದಿಂದ ಕಾಯ್ತಾ ಇದ್ದಾರೆ. ಅವ್ರಿಗೆ ಇಲ್ಲಿವರೆಗೂ ಸಹ ಪರಿಹಾರ ಕೊಡ್ತಾ ಇರೋದ್ರಿಂದಲೇ ಸಹ ನಾವು ಇವತ್ತು ಜಪ್ತಿ ಮಾಡ್ತೇವೆ. ನ್ಯಾಯಾಲಯದ ಆದೇಶದ ಮೇರೆಗೆ ಈಗ ಜಾರಿ ಪ್ರಕರಣ ಈಗ ವಿಧಿನ ಸುಪ್ರೀಂ ಕೋರ್ಟ್ ಆರ್ಡರ್ ಪ್ರಕಾರ 6 ತಿಂಗಳು ಕೇಸ್ ಮುಗಿಸ್ಬೇಕಾಗಿರುತ್ತೆ. 6 ತಿಂಗಳು ಕೇಸ್ ಮುಗಿಸಿದ್ರೆ ಕೋರ್ಟೆ ವಜಾ ಮಾಡ್ತಾ ಇದೆ. ಈಗ ಇವನು ಭೂಮಿ ಕಳ್ಕೊಂಡ ರೈತ ಎಲ್ಲಿಗೆ ಹೋಗ್ತಾನೆ? 6 ತಿಂಗಳೊಳಗೆ ನಾವು ಹಣವನ್ನು ಕಟ್ಕೊಡ್ಬೇಕು. 6 ತಿಂಗಳು ಕಟ್ಕೊಡ್ದು ಹೋದ್ರೆ ನಮ್ಗೆ ಮತ್ತೆ ಕೇಸ್ ವಜಾ ಮಾಡ್ತಾರೆ. ವಜಾ ಮಾಡಿದ್ರೆ ಮತ್ತೆ ಇವ್ರಿಗೆ ಅನ್ಯಾಯ ಆಗುತ್ತೆ, ರೈತರಿಗೆ ಅನ್ಯಾಯ ಆಗುತ್ತೆ. ಹಾಗಾಗಿ ಸರ್ಕಾರ ಸಹ ವಿಶೇಷ ಅಧಿಕಾರಿಗಳು ಸಹ ಯಾವುದೇ ಕಾರಣಕ್ಕೂ ಇಲ್ಲಿವರೆಗೂ ಒಂದು ನ್ಯಾಯಾಲಯದ ಜನಿಸಿದಿಂದ ಜಮೀನು ಸ್ವಾಧೀನ ಆಗಿರುವ ರೈತರಿಗೆ ಭೂ ಪರಿಹಾರವನ್ನು ಇಲ್ಲಿವರೆಗೂ ಸಹ ಕೊಡ್ತಾ ಇಲ್ಲ. ಹಾಗಾಗಿ ಈ ಮೂಲಕ ಜಪ್ತಿ ಮಾಡ್ತೀವಿ ಅಂತ ಹೇಳಕ್ಕೆ